ನೀವೇನಾದರೂ ನಾನ್ ವೆಜ್ ಲವರ್ ಆಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ. ಸಿಂಪಲ್ ಆಗಿ ಚಿಕನ್ ಸಾಂಬಾರ್ ಮಾಡಲಿಕ್ಕೆ ಮೊದಲು ಒಂದು ಕಡಾಯಿಗೆ ಕೊಬ್ಬರಿ ಎಣ್ಣೆ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಾಗೇನೆ ಪುದೀನ ಸೊಪ್ಪು ಹಾಗೇನೆ ಕೊಬ್ಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಮಿಕ್ಸಿಗೆ ಫ್ರೈ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ನೀರು ಜೊತೆಗೆ ಗೋಡಂಬಿ ಹಾಕಿ ಗ್ರೈಂಡ್ ಮಾಡಿಟ್ಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ತುಪ್ಪ, ಚಿಕನ್, ಅರಿಶಿನ ಪುಡಿ, ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ರುಬ್ಬಿಟ್ಟಿರೋ ಮಸಾಲೆ ಹಾಕಿ ಹಾಗೇನೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಪ್ಪಲ್ಲಿ ನೀರು ಹಾಕಿ ಕುಕ್ಕರಲ್ಲಿ 1 ಅಥವಾ 2 ಕೂಗು ಬಂದ್ಮೇಲೆ ತೆಗೆದ್ರೆ ಟೇಸ್ಟಿ ಅಂಡ್ ಸಿಂಪಲ್ ಆಗಿರೋ ಚಿಕನ್ ರೆಸಿಪಿ ರೆಡಿ ಆಗುತ್ತೆ. ಅನ್ನ ಅಥವಾ ಇಡ್ಲಿ ಜೊತೆ ತುಂಬಾನೇ. ನೀವೇನಾದರೂ ನಾನ್ ವೆಜ್ ಲವರ್ ಆಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ. ಸಿಂಪಲ್ ಆಗಿ ಚಿಕನ್ ಸಾಂಬಾರ್ ಮಾಡಲಿಕ್ಕೆ ಮೊದಲು ಒಂದು ಕಡಾಯಿಗೆ ಕೊಬ್ಬರಿ ಎಣ್ಣೆ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಾಗೇನೆ ಪುದೀನ ಸೊಪ್ಪು ಹಾಗೇನೆ ಕೊಬ್ಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಮಿಕ್ಸಿಗೆ ಫ್ರೈ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ನೀರು ಜೊತೆಗೆ ಗೋಡಂಬಿ ಹಾಕಿ ಗ್ರೈಂಡ್ ಮಾಡಿಟ್ಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ತುಪ್ಪ, ಚಿಕನ್, ಅರಿಶಿನ ಪುಡಿ, ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ರುಬ್ಬಿಟ್ಟಿರೋ ಮಸಾಲೆ ಹಾಕಿ ಹಾಗೇನೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಪ್ಪಲ್ಲಿ ನೀರು ಹಾಕಿ ಕುಕ್ಕರಲ್ಲಿ 1 ಅಥವಾ 2 ಕೂಗು ಬಂದ್ಮೇಲೆ ತೆಗೆದ್ರೆ ಟೇಸ್ಟಿ ಅಂಡ್ ಸಿಂಪಲ್ ಆಗಿರೋ ಚಿಕನ್ ರೆಸಿಪಿ ರೆಡಿ ಆಗುತ್ತೆ. ಅನ್ನ ಅಥವಾ ಇಡ್ಲಿ ಜೊತೆ ತುಂಬಾನೇ. ನೀವೇನಾದರೂ ನಾನ್ ವೆಜ್ ಲವರ್ ಆಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ. ಸಿಂಪಲ್ ಆಗಿ ಚಿಕನ್ ಸಾಂಬಾರ್ ಮಾಡಲಿಕ್ಕೆ ಮೊದಲು ಒಂದು ಕಡಾಯಿಗೆ ಕೊಬ್ಬರಿ ಎಣ್ಣೆ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಹಾಗೇನೆ ಪುದೀನ ಸೊಪ್ಪು ಹಾಗೇನೆ ಕೊಬ್ಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಮಿಕ್ಸಿಗೆ ಫ್ರೈ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಧನಿಯಾ ಪುಡಿ, ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ನೀರು ಜೊತೆಗೆ ಗೋಡಂಬಿ ಹಾಕಿ ಗ್ರೈಂಡ್ ಮಾಡಿಟ್ಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ತುಪ್ಪ, ಚಿಕನ್, ಅರಿಶಿನ ಪುಡಿ, ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ರುಬ್ಬಿಟ್ಟಿರೋ ಮಸಾಲೆ ಹಾಕಿ ಹಾಗೇನೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಪ್ಪಲ್ಲಿ ನೀರು ಹಾಕಿ ಕುಕ್ಕರಲ್ಲಿ 1 ಅಥವಾ 2 ಕೂಗು ಬಂದ್ಮೇಲೆ ತೆಗೆದ್ರೆ ಟೇಸ್ಟಿ ಅಂಡ್ ಸಿಂಪಲ್ ಆಗಿರೋ ಚಿಕನ್ ರೆಸಿಪಿ ರೆಡಿ ಆಗುತ್ತೆ. ಅನ್ನ ಅಥವಾ ಇಡ್ಲಿ ಜೊತೆ ತುಂಬಾನೇ.